ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಚೇತನ್. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಯಾವ ಥರ ನಿಮ್ಮ ಫೋಟೋನ HD ಆಗಿ ಹಾಕೋದು, ಅಂದರೆ ಎಲ್ಲ ಫೋಟೋಸ್ ಹಾಕ್ತಾ ಇರ್ತೀರಾ, ವಿಡಿಯೋಸ್ ಹಾಕ್ತಾ ಇರ್ತೀರಾ, ಆದರೂ ಕ್ವಾಲಿಟಿ ಲಾಸ್ ಆಗುತ್ತೆ. ಹೆಂಗಿದ್ರು ಲಾಸ್ ಆಗೇ ಆಗುತ್ತೆ, ಹೇಗಿದ್ರು ಕ್ವಾಲಿಟಿ ಲಾಸ್ ಆಗೇ ಆಗುತ್ತೆ. ಹಾಗಿದ್ರೆ ಬನ್ನಿ, ನಿಮ್ಮ ಫೋಟೋ ಆಗಿರ್ಬೋದು ಅಥವಾ ವಿಡಿಯೋ ಆಗಿರ್ಬೋದು ಯಾವ ರೀತಿ HD ಆಗಿ ಸ್ಟೇಟಸನ್ನು ಅಪ್ಲೋಡ್ ಮಾಡೋದು ಅಂತ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್. ಮೊದಲು ನೀವು ನಿಮ್ಮ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಆನಂತರ ಅಲ್ಲಿ ಒಂದು ಮೆಸೇಜ್ ಐಕನ್ ಇದೆ, ನೋಡ್ತಾ ಇರ್ಬೋದು. ಅಲ್ಲೊಂದು ಬಾಕ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ನಂಬರ್ಗೆ ನೀವೇ ಮೆಸೇಜ್ ಮಾಡ್ಕೊಳ್ಳಿ. ಫಸ್ಟ್ಗೇನೆ ಬರುತ್ತೆ ನಿಮ್ಮ ಹೆಸರು, ಅಥವಾ ಯಾವುದಾದ್ರೂ ನಂಬರ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಯಾರಿಗಾದರೂ ಕಳಿಸ್ಬೋದು. ಅಲ್ಲಿ ಕ್ಯಾಮ್ರಾ ಐಕನ್ ಇರುತ್ತಲ್ಲ, ನೀವು ಯಾರಿಗಾದ್ರೂ ಫೋಟೋಸ್ನ ಕಳಿಸ್ತಾ ಇರ್ತೀರ, ಕ್ಯಾಮ್ರಾ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಯಾವುದಾದ್ರೂ ಒಂದು ಫೋನ್ ನಂಬರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸರಿ ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ಗೆ ಒಂದು ನಂಬರ್ಗೆ ನಾನು ಫೋಟೋಸ್ನ ಕಳಿಸ್ತಾ ಇದ್ದೀನಿ. ಈ ಒಂದು ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ HD ಅಂತ ಮೇಲೆ ಇದೆ, ನೋಡ್ತಾ ಇರ್ಬೋದು. ಅಲ್ಲಿ HD ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡಬೇಡಿ, HD ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಫೋಟೋನ ಕಳಿಸ್ಕೊಳ್ಳಿ. ನಿಮ್ಮ ನಂಬರ್ಗೆ ನೀವೇ ಕಳಿಸ್ಕೊಳ್ಳಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಿಮ್ಮ ಇಂಟರ್ನೆಟ್ ಅವಶ್ಯಕತೆ ಇರೋದಿಲ್ಲ. ಆಫ್ಲೈನಲ್ಲೂ ಕೂಡ ನಿಮಗೆ ಮೆಸೇಜ್ ಹೋಗುತ್ತೆ. ನೀವು ಕಳಿಸಿರೋ ಫೋಟೋನ ನೀವು ಫಾರ್ವರ್ಡ್ ಮಾಡಿ ಸ್ಟೇಟಸ್ಗೆ ಅಪ್ಲೋಡ್ ಮಾಡ್ಕೊಳ್ಳಿ. ಆವಾಗ ಖಂಡಿತ ನಿಮ್ಮ ಒಂದು ಫೋಟೋ HD ಆಗಿ ಹೋಗುತ್ತೆ. ನಿಮ್ಮ ಒಂದು ವಿಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಈ ಥರ HD ಆಗಿ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ವಾಟ್ಸಪ್ ಅಲ್ಲಿ ಫೋಟೋಸ್ ಆಗಿರ್ಬೋದು ಅಥವಾ ವಿಡಿಯೋಸ್ ಅನ್ನ ಸ್ಟೇಟಸ್ ಅಲ್ಲಿ ಯಾವ ತರ HD ಆಗಿ ಹಾಕೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.